Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಸಾಕಷ್ಟು ಬಿಜೆಪಿ ಅವರು ಟೀಕೆ ಟಿಪ್ಪಣಿ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ರಾಹುಲ್ ಗಾಂಧಿ ಬರ್ತಾರೆ, ರಾಹುಲ್ ಗಾಂಧಿ ಬಂದು ನಮ್ಗೆ ಇನ್ನೂ ಹೆಚ್ಚು ಲೀಡ್ ಸಿಗುತ್ತೆ ಅನ್ನುವಂಥ ವ್ಯಂಗ್ಯನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಅದನ್ನು ನಾವು ಈವನ್ ಮೋದಿಯವರು ಬಂದು ಹೋದಾಗಲೂ ಕೂಡ ನಾವು ಹೇಳ್ಬೋದು. ಅದೆಲ್ಲ ಇಂಪಾರ್ಟೆಂಟು. ಜನರಿಗೆ ವಿಶ್ವಾಸವನ್ನು ಮೋದಿಯವರು ಬಂದು ಏನೋದು ಖಾಲಿ ಚೊಂಬು ಕೊಟ್ಟರು. ಮೋದಿಯವರು ಬಂದು ಖಾಲಿ ಚೊಂಬು ಕೊಟ್ಟರು. ನಾವು ಖಾಲಿ ಚೊಂಬು ಕೊಟ್ಟಿಲ್ಲ. ಆ ಚೊಂಬಲ್ಲಿ ಹಣವನ್ನು ಕೊಟ್ಟು ಅವರ ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಕೊಟ್ಟು ಹೊಟ್ಟೆಗೆ ಅನ್ನ ಕೊಟ್ಟಿರ್ತಕ್ಕಂಥವ್ರು ನಾವು. ಅದಕ್ಕೆ ಜನರು ಬರೋದು, ಆ ವಿಶ್ವಾಸದ ಮೇಲೆ ಬರ್ತಾರೆ. ಬಿ ಜೆ ಪಿಯವರಿಗೆ ಟೀಕಾ ಟಿಪ್ಪಣಿ ಅಲ್ಲ, ಟೀಕಾ ಟಿಪ್ಪಣಿಗೂ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಇವತ್ತು ಹಾಳು ಮಾಡ್ಕೊಂಡಿದ್ದಾರೆ. ಅವ್ರು ಏನಂತ ಹೇಳಿದರೆ ಮೋದಿಯವ್ರ ಮುಖ ನೋಡಿ ಓಟ್ ಹಾಕಿ ಅಂತಾರಲ್ಲ, ಅದರಂಥ ದುರಂತ ಬಿ ಜೆ ಪಿಯವ್ರಿಗೆ. ಯಾವುದೂ ಇಲ್ಲ. ಈ ನಡುವೆ ಆರಂಭದಲ್ಲಿ ಅಂದರೆ ಈಶ್ವರಪ್ಪ ಅವರು ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಕೂಡ ಈಗ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಜೊತೆಗೆ ಗೀತಾ ಶಿವಕುಮಾರ್. ಅಂದರೆ ಪೈಪೋಟಿ ಯಾವ ರೀತಿ ಇದೆ? ತ್ರಿಕೋನ ಸ್ಪರ್ಧೆ ಆಗೋ ಸಾಧ್ಯತೆ ಇದೆ ಸರ್? ನೋಡಿ, ಅವರಿಬ್ಬರು ಕಚ್ಚಾಡ್ಕೊಳ್ತಾ ಇರೋದು ಅವ್ರ ಸ್ವಾರ್ಥಕ್ಕೆ. ಶಿವಮೊಗ್ಗ ಜಿಲ್ಲೆ ಇಲ್ಲ ಕರ್ನಾಟಕ ರಾಜ್ಯದ ಪರವಾಗಲ್ಲ. ಅವರಿಬ್ಬರು ಜಗಳ ಆಡ್ತಾ ಇರೋದು ಅವ್ರ ಸ್ವಾರ್ಥಕ್ಕೆ. ಶಿವಮೊಗ್ಗ ಜಿಲ್ಲೆಗೆ ಸೇವೆ ಮಾಡಬೇಕು ಅಂತ ಹೇಳಲ್ಲ. ಗೀತಕ್ಕ ಅವರಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಏನು ಬಂದಿದ್ದಾರೆ ಅದು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಸೇವೆ ಮಾಡೋಕ್ಕೆ ಬಂದಿದ್ದಾರೆ. ನನಗನ್ಸುತ್ತೆ ಅವ್ರ ಒಡಕು ಬಗ್ಗೆ ಮಾತಾಡಿ ನನ್ನ ಬಾಯಿನ ನಾವು ಹೊಲಸು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ನಮ್ಮ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ, ನಮ್ಮ ಪರವಾಗಿ ಜನರಿದ್ದಾರೆ. ಜನರ ಮತವನ್ನು 100ಕ್ಕೆ 100 ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಹೈಯೆಸ್ಟ್, ಇತಿಹಾಸದಲ್ಲೇ ಹೈಯೆಸ್ಟ್ ಆಗ್ತಕ್ಕಂಥ ಲೀಡಲ್ಲಿ ಗೆಲ್ಲಿಸ್ತಾರೆ, ವಿಶ್ವಾಸ ಇದೆ. ಎಷ್ಟು ಸರ್ ಅಂತರ ಎಷ್ಟು? ಬೇಡ, ಎಲ್ಲ ಯಾರ್ಯಾರು ಗ್ಯಾರಂಟಿ ತೊಗೊಂಡಿದ್ದಾರೆ ಅವರೆಲ್ಲ ವೋಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ನಿಮಗೆ ಅಂತರನ ಹುಡ್ಕೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಬಿಟ್ಬಿಡೋಣ, ಜನರು ತೀರ್ಮಾನ ಮಾಡ್ತಾರೆ. ಒಳ್ಳೆ ಹೃದಯದಿಂದ ಒಳ್ಳೆ ಮತವನ್ನು ಕೇಳಿದ್ದೀವಿ, ಒಳ್ಳೆ ಹೃದಯದಿಂದ ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಒಳ್ಳೆ ಹೃದಯದಿಂದ ಅವರು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ವಿಶ್ವಾಸವನ್ನು ಗೆಲುವಿಗೆ ಕಾರಣಕರ್ತರಾಗ್ತಾರೆ. ಫುಲ್ ಬರಬೇಕು. ಅದು ಒಂದು ಕಡೆಗೆ ಇದ್ದಾಗ ಮಾತ್ರ ಇದು ಒಳ್ಳೆ ಅವಕಾಶ ಮತ್ತು ಒಳ್ಳೆ ಒಂದು ಸಂದೇಶ ಹೋಗ್ತದೆ. ಆ ಸಂದೇಶ ಹೋಗ್ಬೇಕು. ಹೊಲಸೆಲ್ಲ ಹಳೆ ನೀರೆಲ್ಲ ಕೊಳಕು ನೀರೆಲ್ಲ ತೇಲ್ಕೊಂಡು ಹೋಗ್ಬೇಕು. ಹೊಸ ನೀರು ಬಂದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಅದನ್ನು ಒಬ್ಬ ಉಸ್ತುವಾರಿ ಸಚಿವನಾಗ ನಾನು ಕೂಡ ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ನಾಯಕರ ಜೊತೆಗೆ ನಾನು ಮಾಡ್ತೀನಿ. ನಾನು ಸರ್, ಎರಡನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಆಗ್ತದೆ. ಏನು ನಿರೀಕ್ಷೆ ಇಟ್ಕೊಂಡಿದ್ರೆ 14 ಮುಂಚೆ ಆಗಿರ್ತಕ್ಕಂಥ 14 ತುಂಬ ವಾತಾವರಣ ಒಳ್ಳೆ ರಿಸಲ್ಟ್ ಬಂದಿದೆ. ಈಗಲೂ ಕೂಡ ಐ ಥಿಂಕ್ ಒಳ್ಳೆ ವಾತಾವರಣ ಬರುತ್ತೆ ಅಂಥೇಳಿ ವಿಶ್ವಾಸ ಇದೆ. ಸರ್, ಇದು ಮಧು ಬಂಗಾರಪ್ಪ ಮತ್ತು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ, ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕರ್ತರಲ್ಲಿ ಮುಖಂಡ ಉತ್ಸಾಹ ಇದೆ. ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ, 13 ಲೋಕಸಭಾ ಕ್ಷೇತ್ರ ಜೊತೆಗೆ ಇತರ ಕಡೆ ಎಲ್ಲೆಲ್ಲ ರಾಜ್ಯದ ದೇಶದಲ್ಲಿ ಚುನಾವಣೆ ಆಗ್ತದೆ, ಅಲ್ಲೂ ಕೂಡ ಪ್ರಮುಖ ಒಂದು ಕೇಂದ್ರೀಕೃತವಾಗಿ ಒಂದು ಕಾರ್ಯಕ್ರಮ ಆಗ್ತಿರೋ ಮಾತನ್ನ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣವಿ, ಟಿವಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.